ಹಲೋ ಹೀರೋಯಿನ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಿದ್ದೀನಿ. ಚೆನ್ನಾಗಿಲ್ಲ ಅಂತಂದರೆ ಚೆನ್ನಾಗಿ ಆಗ್ತೀರಾ. ಸೊ ಡೋಂಟ್ ವರಿ. ನಾವಿವತ್ತು ಆಂಧ್ರ ಪ್ರದೇಶ್‌ಗೆ ಹೋಗ್ತಿದ್ದೀವಿ. ಆಂಧ್ರ ಪ್ರದೇಶಲ್ಲಿ ಅನಂತಪುರ ಡಿಸ್ಟ್ರಿಕ್ಕಿಗೆ ಹೋಗ್ತಿದ್ದೀವಿ. ಯಾಕೆ ಏನು ಅಂತ ಫುಲ್ ಲೆಂತ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಇಟ್ಸ್ ಆಲ್ಮೋಸ್ಟ್ 3 ಅವರ್ಸ್ ಆಫ್ ಜರ್ನಿ. ಸೊ stay with me and you'll come to know where are we going. So all set, let's start the journey. ಸೊ ಜರ್ನಿ ಸ್ಟಾರ್ಟ್ ಮಾಡಿದ ಮೇ ಬಿ 1.5 hour ಆಲ್ಮೋಸ್ಟ್ ಆದಮೇಲೆ ತುಂಬ ಹೊಟ್ಟೆ ಹಸಿತು ಗೈಸ್. ತುಂಬ ಅಂದರೆ ತುಂಬ. ಸೊ ಓಕೆ ನಿಯರ್ ಬೈ ಹೋಟೆಲ್ ಅಂತ ನೋಡೋಣ ಅಂತಂದರೆ ಯಾವುದೂ ಸಿಕ್ಕಿಲ್ಲ. ಸೊ ಫೈನಲಿ ಸಿಕ್ತು. ದ ಹೋಟೆಲ್ ನೇಮ್ ವಾಸ್ ಕೋಮಲ್ ಗಾರ್ಡೇನಿಯಾ ಅಂತ ಹೇಳ್ಬಿಟ್ಟು. ಓಕೆ ದ ಹೋಟೆಲ್ ಲುಕ್ಸ್ ಗುಡ್ ಅಂತ ಹೇಳ್ಬಿಟ್ಟು ಪಾರ್ಕ್ ಮಾಡಿಬಿಟ್ಟು ಸೊ ವಿ ವೆಂಟ್ ಇನ್ಸೈಡ್ ದ. ಸೊ ಒಳಗೆ ಹೋಗಾದ್ಮೇಲೆ ಟಾಯ್ ಕಾರ್ ಎಲ್ಲ ಇತ್ತು, ಅದೆಲ್ಲ ವಿಡಿಯೋ ಮಾಡಿದೆ. ಅದರ ಹಿಂದೆನೇ ಪ್ಲೇ ಏರಿಯಾ ಇತ್ತು. ಸೊ ಯಾಕೆ ಗೊತ್ತಾ, ಮಕ್ಳು ಯಾರಾದರೂ ಹೋದರೆ ತಂದೆ ತಾಯಿಗೆ ತುಂಬ ಹಿಂಸೆ ಕೊಡಬಾರ್ದು ಅಂತ ಹೇಳ್ಬಿಟ್ಟಲ್ವ ಗೈಸ್. ಸೊ ಒಳಗೆ ಹೋದ್ಮೇಲೆ ಆಂಬಿಯನ್ಸ್ ತುಂಬ ಚೆನ್ನಾಗಿತ್ತು. ಸ್ಪಿರಿಚುವಲ್ ಪೇಂಟಿಂಗ್ಸ್ ಅಂತಲೇ ಹೇಳ್ಬೋದು. ವಾಲ್ ಪೇಂಟಿಂಗ್ಸ್ ಎಲ್ಲ ತುಂಬ ಇತ್ತು. ತುಂಬ ಹೊಟ್ಟೆ ಹಸಿತಾ ಇರೋದಕ್ಕೋಸ್ಕರ ಒಂದೇ ಒಂದು ಪೇಂಟಿಂಗೇ ವಿಡಿಯೋ ಮಾಡಿದ್ದು. ನಾವು ಸೂಪ್, ಪಾಪಡ್, ನಾರ್ತ್ ಮೀಲ್, ಸೌತ್ ಮೀಲ್ ಎರಡೂ ಮೀಲ್ಸು ಆರ್ಡರ್ ಮಾಡಿದೆ. ಸೊ ಎರಡೂ ತಿನ್ನೋ ಅಷ್ಟೊತ್ತಿಗೆ ಹೊಟ್ಟೆ ಫುಲ್ ಓಡಾಗೋಯ್ತು ಗೈಸ್. ಬಟ್ ಕಣ್ಣು ಐಸ್ ಕ್ರೀಮ್ ಬೇಕು ಬೇಕು ಅಂತಿತ್ತು. ಹೊಟ್ಟೆಯಲ್ಲಿ ಜಾಗ ಇಲ್ದಿರ ಇರೋದಕ್ಕೋಸ್ಕರ ಐಸ್ ಕ್ರೀಮ್ನ ಸ್ಯಾಕ್ರಿಫೈಸ್ ಮಾಡಿಬಿಟ್ಟೆ. ಸೊ ಇನ್ಸ್ಟೆಡ್ ಆಫ್ ಐಸ್ ಕ್ರೀಮ್ ಚಾಕ್ಲೇಟ್ ಪಾನ್ ತಿಂದೆ. ಇಟ್ ವಾಸ್ ರಿಯಲಿ ನೈಸ್. ಬಟ್ ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇತ್ತು, ಬಟ್ ಚೆನ್ನಾಗಿತ್ತು. ಮುಗಿಸಿ ವಿ ಕಂಟಿನ್ಯೂ ದ ಜರ್ನಿ. ಸೊ ನಿಮ್ಗೆ ದೂರದಲ್ಲಿ ಒಂದು ಫೋಟೋ ಕಾಣಿಸ್ತಿರ್ಬೋದು. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಯಾರಿಗಾದ್ರೆ ಗೊತ್ತಿಲ್ವೋ, ಇವರು ಶ್ರೀ ಸತ್ಯಸಾಯಿ ಬಾಬಾ ಸ್ವಾಮಿ ಬರ್ತ್ ಪ್ಲೇಸ್ ಆಗಿರೋ ಪುಟ್ಟಪರ್ತಿಗೆ ನಾವು ಇವಾಗ ಹೋಗ್ತಿದ್ವಿ. ಸೊ ಈ ವಿಲೇಜ್ ಬಂದು ಫಾಸ್ಟೆಸ್ಟ್ ಡೆವಲಪಿಂಗ್ ವಿಲೇಜ್ ಅಂತಲೇ ಹೇಳ್ಬೋದು ಗೈಸ್. ಇದು ಎಂಟ್ರೆನ್ಸ್ ಶ್ರೀ ಸತ್ಯಸಾಯಿ ವಿದ್ಯಾಗಿರಿ. ಸೊ ಇದು ಬಂದು ಮ್ಯೂಸಿಕ್ ಕಾಲೇಜ್. ಏನಾದರೂ ಮ್ಯೂಸಿಕ್ ಕಲಿಬೇಕು ಅಂತಿದ್ರೆ ಸೊ ಈ ಕಾಲೇಜಿಗೆ ಸೇರ್ಕೊಬೋದು. ಎವ್ರಿಥಿಂಗ್ ಇಸ್ ಫ್ರೀ ಆಫ್ ಕಾಸ್ಟ್ ಸ್ಟೂಡೆಂಟ್ಸ್ಗೆ. ಸೊ ಅದು ಎಜುಕೇಷನ್, ಮ್ಯೂಸಿಕ್, ಏನಾದರೂ ಆ್ಯಕ್ಟಿವಿಟೀಸ್, ಅಲ್ಲಿ ಕಾನ್ಸರ್ಟ್ಸ್ ನಡೆಯುತ್ತೆ ಗೈಸ್. ಅಮೇಝಿಂಗ್, ನೆಕ್ಸ್ಟ್ ಲೆವೆಲ್. ನನಗಂತೂ ಬಹಳ ಬಹಳ ಇಷ್ಟ ಆಯಿತು. ನವರಾತ್ರಿಗೆ ಆ್ಯಕ್ಚುಲಿ ನಾನು 1 ವೀಕ್ ಇದ್ದೆ. ಕಾನ್ಸರ್ಟ್ಸ್ ವಾಸ್ ಎಕ್ಸ್ಟ್ರಾಡಿನರಿ. ಚಿಕ್ಕ ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ನೆಲ್ಲ ಬಾರಿಸಿ ಹಾಡುಗಳೆಲ್ಲ ಆಡ್ತಾರೆ. ಸೊ ಇದು ಬಂದು ಸ್ಪೇಸ್ ಥಿಯೇಟರ್. ಐ ಫೈಂಡ್ ಪೀಸ್ ಇನ್ ದಿಸ್ ಪ್ಲೇಸ್ ಅಂತ. ಇದು ಬಂದು ಬಾಯ್ಸ್ ಕಾಲೇಜ್. ಸೊ ಪುಟ್ಟಪರ್ತಿಯಲ್ಲಿ ಬಾಯ್ಸಿಗೆ ಹಾಸ್ಟೆಲ್ ಕಾಲೇಜ್ ಇದೆ, ಗರ್ಲ್ಸಿಗೆ ಬೇರೆ ಊರಲ್ಲಿದೆ. ಸೊ ದ ಎಂಡ್ ಆಫ್ ದ ಎಜುಕೇಷನ್ ಈಸ್ ಕ್ಯಾರೆಕ್ಟರ್. ಸ್ವಾಮಿ ಬಂದು ಸ್ಟೂಡೆಂಟ್ಸ್ಗೆ ತುಂಬ ಲವ್ ಮಾಡ್ತಾರೆ, ಕೇರ್ ಮಾಡ್ತಾರೆ. ದೊಡ್ಡವ್ರಿಗೂ ಎಲ್ಲರಿಗೂ ಮಾಡ್ತಾರೆ. ಬಿಕಾಸ್ ಇಟ್ಸ್ ಲೈಕ್ ಗಿವ್ ಆ್ಯಂಡ್ ಟೇಕ್. ಬಟ್ ವೆನ್ ಇಟ್ ಕಮ್ಸ್ ಟು ಗಾಡ್ ಇಟ್ಸ್ ಓನ್ಲಿ ಟೇಕ್. ನಾವು ಒಂದು ಸತಿ ಅವ್ರನ್ನ ನೆನೆಸ್ಕೊಂಡ್ರೆ ಸಾಕು, ಎಲ್ಲ ಅವರೇ ಕೊಡ್ತಾರೆ. ಇಲ್ಲಿ ದೇರ್ ಇಸ್ ನೋ ಎನಿ ರಿಲಿಜಿಯನ್ ಬ್ಯಾರಿಗೇಡ್ಸ್ ಅಂತಲೇ ಹೇಳ್ಬೋದು. ಆಲ್ ರಿಲಿಜಿಯನ್ಸ್ ಆರ್ ಒನ್. ಸೊ ಕ್ರಿಸ್ಮಸ್ ಆಗಿರೋದಕ್ಕೋಸ್ಕರ ಡೆಕೋರೇಷನ್ ಎಲ್ಲನೂ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಯು ಫೈಂಡ್ ಪೀಪಲ್ ಫ್ರಮ್ ಆಲ್ ಅರೌಂಡ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು. ನಾಟ್ ಓನ್ಲಿ ಕರ್ನಾಟಕ, ನಾಟ್ ಓನ್ಲಿ ಇಂಡಿಯಾ, ಆಲ್ ಅರೌಂಡ್ ದ ವರ್ಲ್ಡ್. ತುಂಬ ಫಾರಿನರ್ಸೇ ಇರ್ತಾರೆ. ಯಾಕಂದರೆ ನ್ಯೂ ಇಯರ್ ಹತ್ತಿರ ಬರ್ತಿದೆ. ಸೊ ಕ್ರಿಸ್ಮಸ್ಸು ಹತ್ತಿರ ಬರ್ತಿದೆ. ಕಂಪ್ಲೀಟಾಗಿ ವೈಟಲ್ಲಿ ನಿಮಗೆ ಕಾಣ್ತಾರೆ ಜನರು. ಬಿಕಾಸ್ ವೈಟ್ ಸಿಂಬಲೈಸಸ್ ಪೀಸ್ ಅಲ್ವಾ. ಇಲ್ಲಿ ಕಲ್ಚರೇ ತುಂಬ ಡಿಫ್ರೆಂಟ್ ಗೈಸ್. ನನಗಂತೂ ತುಂಬ ಇಷ್ಟ ಈ ಕಲ್ಚರ್, ಈ ಎನ್ವೈರ್ಮೆಂಟ್ ಎಲ್ಲ. ನೀವು ಹೋಗಿ, ಐ ಫೀಲ್ ಯು ವಿಲ್ ಆಲ್ಸೋ ಫೈಂಡ್ ಪೀಸ್. ವಾಟ್ ಎವರ್ ಕಮ್ಸ್ ಆ್ಯಂಡ್ ಗೋಸ್ ಇನ್ ಯೋರ್ ಲೈಫ್ ಅಲ್ಲ, ಫಸ್ಟ್ ಯು ಸ್ಟಾರ್ಟ್ ಬಿಲೀವಿಂಗ್ ಆ್ಯಂಡ್ ಅಕ್ಸೆಪ್ಟಿಂಗ್. ರೆಸ್ಟ್ ಆಲ್ ಫಾಲ್ಸ್ ಇನ್ ಟು ಪ್ಲೇಸ್ ಆಟೋಮ್ಯಾಟಿಕಲಿ ಗೈಸ್. ದಟ್ ಈಸ್ ಫಾರ್ ಶ್ಯೂರ್. ಲವ್ ಆಲ್, ಸರ್ವ್ ಆಲ್. ಸೊ ಇಷ್ಟೊತ್ತಿಗೆ ರೀಚ್ ಆದ್ವಿ. ದಿಸ್ ವಾಸ್ ಆಲ್ ಅಬೌಟ್ ಡೇ 1. ಸೊ ಸ್ಟೇ ಟ್ಯೂನ್ಡ್ ಫಾರ್ ಡೇ 2. ಬಾಯ್, ಟೇಕ್ ಕೇರ್.